ಹಾಯ್ ಫ್ರೆಂಡ್ಸ್, ನಿನ್ನೆ ಒಂದು ಅದ್ಭುತ ಒಂದೇ ದಿನ 4 ಜನ ಆರೆಂಜ್ ಕ್ಯಾಪ್ ಹೋಲ್ಡರ್ ಚೇಂಜ್ ಆಗ್ತಾರೆ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಇದ್ದರು. ಮೊದಲೇ IPL ಪಂದ್ಯದಲ್ಲಿ KL ರಾಹುಲ್ ಅವರು ಪಡಿತಾರೆ. ನೆಕ್ಸ್ಟು ವೈಭವ್ ಸೂರ್ಯವಂಶಿ ಅವರು ಚೇಂಜ್ ಆಗ್ತಾರೆ, ಆರೆಂಜ್ ಕ್ಯಾಪು. ಅದಾದ ನಂತರ ಅಭಿಷೇಕ್ ಶರ್ಮಾ ಅವರು ಚೇಂಜ್ ಆಗ್ತಾರೆ. ಒಂದೇ ದಿನ 4 ಜನ ಆರೆಂಜ್ ಕ್ಯಾಪ್ ಹೋಲ್ಡರು ಚೇಂಜ್ ಆಗ್ತಾರೆ. ಇತಿಹಾಸದಲ್ಲಿ IPL ಇತಿಹಾಸದಲ್ಲಿ ಮೊದಲೇ ಬಾರಿಗೆ 19 ವರ್ಷದಲ್ಲಿ. ಆಮೇಲೆ ಈ ವರ್ಷ ಈ ಪಂದ್ಯದಲ್ಲಿ ಚೆನ್ನೈ ನಾಯಕ ಪ್ರಥಮ ಬಾರಿಗೆ ಅವರು ಅರ್ಧಶತಕವನ್ನು ಹೊಡಿತಾರೆ. ಅದು ಅತ್ಯಂತ ದುಬಾರಿ 49 ಬಾಲಲ್ಲಿ 50 ರನ್ ಹೊಡಿತಾರೆ. ಆಮೇಲೆ ಅವ್ರದ್ದು ಇನ್ನಿಂಗ್ಸ್ ಸ್ಟ್ರೈಕ್ ರೇಟ್ ಜಾಸ್ತಿ ಆಗುತ್ತೆ. ಬಟ್ ಈ ಪಂದ್ಯದಲ್ಲಿ ಅವರು ಹೋಮ್ ಪಿಚ್ಚಲ್ಲಿ ಆಡ್ತಾಯಿದ್ರು, ಏನೂ ಪ್ರಯೋಜನ ಇಲ್ಲ. ಲೋ ಸ್ಕೋರೇ ಒಂದೊಂದು ಸಾರಿ ಉಲ್ಟಾ ಆಗುತ್ತೆ ರಿಸಲ್ಟು. ಆದರೂ ಇದನ್ನು ಗುಜರಾತ್ ಅವರು ತುಂಬ ಎಚ್ಚರಿಕೆಯಿಂದ ಆಡ್ತಾಯಿದ್ದಾರೆ, ಸುಲಭವಾಗಿ ಗೆಲ್ತಾರೆ ಅನ್ನೋ ಒಂದು ಭರವಸೆಯೊಂದಿಗೆ. ಇನ್ನೊಂದು ಪಂದ್ಯದಲ್ಲಿ ಕಲ್ಕತ್ತಾ ವಿರುದ್ಧ LSG ಪಂದ್ಯ ಗೆಲ್ತಾರೋ ಅನ್ನೋ ಒಂದು ಪ್ರಿಡಿಕ್ಷನ್ ಮಾಡ್ತಾ ನಿನ್ನೆ ನಮ್ಮ ಮಹಿಳಾ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ 4ನೇ T20 ಪಂದ್ಯದಲ್ಲಿ ಆಲ್ರೆಡಿ ಸರಣಿ 3-0 ಸೋತಿದ್ರು. 4ನೇ ಪಂದ್ಯದಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ನಾನು ಹೋದ ಸಾರಿ ಆಸ್ಟ್ರೇಲಿಯಾದಲ್ಲಿ T20 ಸರಣಿ ಗೆದ್ದು ಇತಿಹಾಸ ನಿರ್ಮಿಸಿದ್ದ ಭಾರತೀಯ ಮಹಿಳೆಯರು ಆಫ್ರಿಕಾದಲ್ಲೂ ಗೆಲ್ತಾರೋ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದೆ. ಬಟ್ ಅಲ್ಲಿ ಭರವಸೆ ಹುಷಿಯಾಗಿದೆ. ಯಾಕಂದರೆ ದಕ್ಷಿಣ ಆಫ್ರಿಕಾ ತುಂಬ ಟಫ್ ಮಹಿಳಾ ತಂಡ ಆಗಿರುವುದರಿಂದ ನನಗೇನು ಬೇಜಾರಿಲ್ಲ. ಯಾಕಂದರೆ ಜೂನ್ ತಿಂಗಳಲ್ಲಿ 50 ಓವರ್ ವಿಶ್ವಕಪ್ ಇದೆ, ಅದ್ರ ಮೇಲೆ ಫೋಕಸ್ ಮಾಡಲಿ ಭಾರತ ಅಂತ ಹೇಳ್ತಾ ನಿನ್ನೆ ದೀಪ್ತಿ ಶರ್ಮಾ ಅವರು ಆಲ್ರೌಂಡರ್ ಪರ್ಫಾರ್ಮೆನ್ಸ್, ಅವರ T20 ಕರಿಯರ್ನಲ್ಲಿ 5 ವಿಕೆಟು 19 ರನ್ ನೀಡಿ, ಆಮೇಲೆ ಬ್ಯಾಟಿಂಗಲ್ಲಿ 26 ಬಾಲ್ 36 ಅಜೇಯವಾಗಿ ಉಳಿದು ನಮ್ಮ ಭಾರತೀಯ ಮಹಿಳೆಯರ ಗೌರವವನ್ನು ಕಾಪಾಡಿದ್ದಾರೆ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಎಲ್ಲರಿಗೂ ಹ್ಯಾಪಿ ಸಂಡೇ ವೀಕೆಂಡ್.